ಸೊ ಇವತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ BWSP ಕಾರ್ಪೊರೇಷನ್ ಇವೆರಡು ಯಾವ ಸ್ಟೇಜಲ್ಲಿದೆ, ಏನೇನು ಆಗ್ತಾ ಇದೆ, ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಮೊದಲು ನಾವು ಬೆಂಗಳೂರು ವಾಟರ್ಗೆ ಮುಂದಕ್ಕೆ ಸಮ್ಮರ್ಗೆ ಯಾವ ಥರದ ತೊಂದರೆ ಆಗಬಾರ್ದು ಅಂತೇಳಿ ಈಗಿಂದಲೇ ಅದಕ್ಕೆ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು, ಯಾವ್ದಾದ್ರು ಕೆರೆಗಳನ್ನ ತುಂಬಿಸ್ಬೇಕು ಅಂಡರ್ಗ್ರೌಂಡ್ ವಾಟರ್ಗೆ ಅಂತೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗಿದೆ. ಸುಮಾರು 24,000 ಈಗಾಗಲೇ 15,000 ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ. ಇನ್ನ ಒಂದು 20,000 ಅಷ್ಟು ಕನೆಕ್ಷನ್ ತೆಗೆದುಕೊಳ್ಬೇಕು. ಎಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ. ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳಲೇಬೇಕಾಗ್ತದೆ. ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ, ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತೇಳಿ ಕೆಲವರೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕೆಲವರೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ತಡೆಯಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಪ್ರತಿ ಒಂದು ಮನೆಗೂ ಹೋಗಿ, ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನ ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ಮಧ್ಯದಲ್ಲಿ 2000 ಹಿಂದೆ ತಮ್ಮ ತಿಳಿಸಿದಂಗೆ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ. ಅನೇಕ ಕಾರಣದಿಂದ BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ ಹಿಂದೆ 35,000 ಕೋಟಿ ರೂಪಾಯಿ ಇತ್ತು, ಈಗ 75 ಕೋಟಿ ಆಗಿದೆ. ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್, ಬೇರೆ O&M, ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 85 ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಸೊ ಅನಿವಾರ್ಯತೆ ಇದೆ. ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕರುಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ, ನಮ್ಗೆ ಸಂಬಳಕ್ಕೂ ಇರಲ್ಲ ಅಂತೇಳಿ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ ಮಾಡಕ್ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡ್ಲಿಕ್ಕೆ, ಲೋನ್ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಿಂದೆ ಗೌರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದು 20 ಕೋಟಿ ರೂಪಾಯಿಯಷ್ಟು ಹಣನ ಗೌರ್ಮೆಂಟ್ ಇಂದ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು. ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ. ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ, ಅದು ಕೂಡ ಇದೆ. ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ 1 ಪೈಸಾ 2 ಪೈಸಾ ಅದು ಕೂಡ ಒಂದು ಕೊಟ್ಟು ಲೀಟರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು. ಎಲ್ಲ ರೆಗ್ಯುಲೈಸ್ ಕೂಡ, ಕೆಲವೆಲ್ಲ ಅನ್ಆಥರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು. ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ. ಸೊ ಇದನ್ನ ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ ನಾನು. ರಿಪೋರ್ಟ್ ಕೊಟ್ಟು ಕೂಡಲೇ ಕೆಲವು ಡಿಶಸ್ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ, ಎಲ್ಲರೂ ಕೂಡ ನೀರನ್ನು ಒದಗಿಸ್ಕೊಡ್ಲಿಕ್ಕೆ, ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರಿದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟಿಗೆ ಬರಬೇಕು. 1 ಪೈಸಾ ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. ಯಾರು ಎಷ್ಟು ನೀರು ತಗೋತಾ ಇದ್ದಾರೆ, ಸ್ಲಮ್ ಹೆಸರಲ್ಲಿ ಕೆಲವರು ಇದೆ, ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಒಂದು ಪ್ರತ್ಯೇಕವಾದಂತ ಎಲ್ಲರೂ ಕೂಡ ನೆಟ್ಟಲ್ಲಿ ಹೆಂಗೆ ಕಾರ್ಪೊರೇಷನ್ ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ. ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು. ಬಡವರಾಗ್ಲಿ, ಸಾಹುಕಾರ ಆಗಲಿ, ಅಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಕೂಡ ದಾಖಲೆ ಇರಬೇಕು. ದುಡ್ಡು ಎಷ್ಟಾದ್ರೂ ಕಲೆಕ್ಟ್ ಮಾಡೋಣ, ಅದು ಬೇರೆ ವಿಚಾರ. ಬಟ್ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಈ ದೃಷ್ಟಿ. ಯಾಕೆಂದ್ರೆ ನಮಗೆ ಸೆಂಟ್ರಲ್ ಇಂದನೂ ಕೂಡ ನಮಗೆ ಗೈಡ್ಲೈನ್ಸ್ ಇದೆ, ಮತ್ತು ನಮ್ಮಲ್ಲೇ ಕೂಡ ಕೆಲವು ಹಿಂದೆ ಎಲ್ಲ ನಾವೆಲ್ಲ ರೂಲ್ಸ್ ಎಲ್ಲ ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಮಗೆ ಫೈನಾನ್ಸ್ ಮಾಡೋಂಥ ಇನ್ಸ್ಟಿಟ್ಯೂಷನ್ಸ್ ಜೈಕಾ ಇಂದ ಆದಿಯಾಗಿ ಅವರೆಲ್ಲ ನಮಗೆ ದುಡ್ಡು ಕೊಡಬೇಕಾದ್ರೆ ಸರ್ಕಾರ ನಮಗೆ ಗ್ಯಾರಂಟಿ ಕೊಡಬೇಕು ಅಂತಾರೆ. ಸರ್ಕಾರ ಈ ರೀತಿ ಒತ್ತಡವನ್ನು ಮಾಡ್ತಾ ಇದೆ. ನೀವು ಸರಿಯಾದ ರೀತಿಯಲ್ಲಿ
ಬೋರ್ಡ್ ಅವ್ರು ಕೇಳ್ತಾ ಇದ್ದಾರೆ, ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ. ಸೊ ಅದಕ್ಕೆಲ್ಲ ಇವತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀವಿ. ಎರಡನೇ ವಿಚಾರ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗೆಲ್ಲ ಮಾತಾಡ್ತೀವಿ. 1,000 ಕೋಟಿನ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ. ಇನ್ನ ತೀರ್ಮಾನ ಇಲ್ಲ, ಅದಕ್ಕೆ ಹೇಳಿದೀನಿ, ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ. ಬಟ್ ಎಲ್ಲ ಬಡವರು 1 ಪೈಸಾರು ಕೊಡ್ಲಿ ಅಂತ, ಜಾಸ್ತಿ ಕೊಡೋದ್ರು ಕೂಡ 1 ಪೈಸಾ, 1 ಲೀಟರ್ಗೆ 1 ಪೈಸಾರು ಕೊಡ್ಲಿ. 1 ಪೈಸೆ ಜಾಸ್ತಿ ಇಲ್ವಲ್ಲ, ಲೆಕ್ಕಕ್ಕೆ ಬರಲಿ ಅಂತ ಸುಮ್ಮನೆ ಓಪನ್ ಮಾಡ್ಬಿಡ್ತಾರೆ. ಅಲ್ಲಿ ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂತ ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲು ಅಂತ ತಗೋತಾ ಇರ್ತಾರೆ, ಅಂಗಡಿ ಅಂತ ತಗೋತಾ ಇರ್ತಾರೆ. ಇಂಥವೆಲ್ಲ ಬೇಕಾದಷ್ಟೆಲ್ಲ ನಮ್ಗೆ ದಾಖಲೆಗಳೆಲ್ಲ ತಂದಿದ್ದಾರೆ. ಅಲ್ಲ ಸರ್, 1,000 ಕೋಟಿ ಮ್ಯಾನೇಜ್ ಮಾಡೋದಕ್ಕೆ PWSSB ಅವರು ಯಾವ ತರ ಏನ್ ಹೇಳಿದ್ದಾರೆ, ಎಷ್ಟು ಮಾಡಿದ್ರೆ ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ. ಅವರೆಲ್ಲ ವರ್ಕೌಟ್ ಮಾಡ್ಲಿ, ಒಂದು 2-3 ಆಪ್ಷನ್ಸ್ ಕೊಡ್ತಾರೆ. ಏನೋ ಒಂದು ವಯ ಮೀಡಿಯಾ ಮಾಡಿ ಅವ್ರೇನೋ ಹೇಳ್ತಾ ಇದ್ದಾರೆ. ಅವರು ಅದನ್ನ ಸ್ವಲ್ಪ ವರ್ಕೌಟ್, ಜನಕ್ಕೂ ಭಾರ ಆಗಬಾರ್ದು. ನಮ್ಮ PWSSBಗೂ ಸಂಸ್ಥೆ ನಡಿಬೇಕಲ್ಲ, ಅದಕ್ಕೆ ನಮ್ಮಂತ ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತೀವಿ ಇಲ್ಲಿ ಅಂದ್ಬಿಟ್ಟು ಯಾರು ರಾಜಕಾರಣಿಗಳು ಚೇರ್ಮನ್ ಮಾಡಬಾರ್ದು ಅಂತ ಹಿಂದೆ ಕಾನೂನು ಮಾಡಿದೀವಿ. ಟಿಕೆಟ್ ರೇಟ್ ಜಾಸ್ತಿ ಆಗ್ತಿದೆ, ನೀರಿನ ರೇಟು ಜಾಸ್ತಿ ಮಾಡಿದ್ರೆ ಹೇಗೆ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಯ್ತಲ್ಲ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ರು, ಕಡಿಮೆನೂ ಮಾಡಿಲ್ವ ನಾವು. ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬೆಲೆ, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, DAಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ, 1 ಕೋಟಿ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಓಕೆ ಸರ್, ಇದು ಸರ್ BBMP ಮಾದರಿಯಲ್ಲಿ OTS ಕೊಡ್ತೀರಾ ಸರ್ ಬ್ಯಾಲೆನ್ಸ್ ಗಳಿಗೆ? ಅದು ಮಾಡ್ತಾ ಇದೀವಿ. ಅದು ಬ್ಯಾಲೆನ್ಸ್ ಕೊಡೋರಿಗೆ ಅದಕ್ಕೂ ಕೂಡ 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ, ಮ್ಯಾಪ್ ಇದಕ್ಕೆ ದಾಖಲೆಗೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದೀವಿ. ಎಷ್ಟಿದೆ ಸರ್ ಬ್ಯಾಲೆನ್ಸ್? ಇದೆ, ಸುಮಾರಿದೆ. ಸರ್ ಆಮೇಲೆ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ಗೆ 17,780 ಕೋಟಿ ರೂಪಾಯಿ ಈಗಾಗಲೇ GST ಸೇರಿ, ಅದಕ್ಕೆ ಈಗಾಗಲೇ 2 ಪ್ಯಾಕೇಜ್ಗೆ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಒಂದು 3 ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ್ದೀನಿ, ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಕೆಲವು ಏನೇನೋ ಹೆಚ್ಚಿತ್ತು, ಗೌರ್ಮೆಂಟ್ ಅವರು ಕೂಡ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ನಾವು BBMP ಅವರು ಕೂಡ ಸ್ವಲ್ಪ ಹಣ ಹಾಕ್ತಾರೆ, ಮಿಕ್ಕಿದ್ದು ಸರ್ಕಾರದ ಗ್ಯಾರಂಟಿ ಕೇಳಿದ್ದೀವಿ. ಸೊ ಅದು ಕೂಡ ಫಸ್ಟ್ ಲೆಂತ್ನ ಮಾಡೋಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಅದಕ್ಕೆ ಟೆಂಡರ್ ಲಾಸ್ಟ್ ಡೇಟ್ ನಾನು ಲೇಟ್ ಮಾಡೋಕ್ಕೆ ಹೋಗ್ಬಿಡಿ, ಏನೇನು ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ವಿ. ಯಾವ ಬ್ಯಾಂಕ್ ಇದೆ ಸರ್ ಸಾಲ ಕೊಡೋದಕ್ಕೆ? ಯಾವ ಬ್ಯಾಂಕ್? ಸರ್ಕಾರ ಗ್ಯಾರಂಟಿ, ಅದಕ್ಕೆ ನಾವು ಕರೆದಿದ್ದೀವಿ, ಯಾರು ಬೇಕಾದ್ರೂ ಕೊಡಿ ಅಂತ. ಈಗಾಗಲೇ ಅಟ್ಕೋರು ಬಂದಿದ್ದಾರೆ, ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ. ನಾವು ಅವ್ರಿಗೆ HDFC, ಅಟ್ಕೋ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ. ನಾವು ಬಿಡ್ ಕರೆದಿದ್ದೀವಿ, ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ. ನಿಮ್ಮಲ್ಲೂ ಯಾರು ಬ್ಯಾಂಕ್ ಕರೆಸಿದ್ರೆ ನೀವು ಅರ್ಜಿ ಫಸ್ಟ್ ಪ್ರಾಜೆಕ್ಟ್ ತಗೋತೀವಿ, ಸೆಕೆಂಡ್ ಪ್ರಾಜೆಕ್ಟ್ ರೆಡಿ ಮಾಡ್ತೀವಿ. ಸರ್, ಈಗ PC ಮೋಹನ್ ಎಲ್ಲ ಲೆಟರ್ ಬರೆದಿದ್ದಾರೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಈ ಟನಲ್ ಬೇಡ ಅನ್ನೋದು. ಆಯ್ತು, ಅವ್ರ ಜಮೀನು ಯಾರ ಜಮೀನು ಹೋಗಲ್ಲ, ಭೂಮಿ ಒಳಗಡೆ. ಸರ್, ಇದ್ರ ಪ್ಯಾಲೇಸ್ ಗ್ರೌಂಡ್ ಬರುತ್ತಾ ಸರ್? ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ ಕೂಡ ಇನ್ಕ್ಲೂಡ್ ಆಗುತ್ತಾ? ಒಳಗೆ ಎಲ್ಲೋದ್ರೂ ಭೂಮಿ ಒಳಗಡೆ ಹೋಗುತ್ತಾನೆ. ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಒಂದು ದೊಡ್ಡ ರೆವಲ್ಯೂಷನ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದೆ ಹೋದಂತ ಒಂದು ವ್ಯವಸ್ಥೆ ಖಾತಾ ವಿಚಾರದಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಮಾಡಿದೀವಿ. ಇದನ್ನ ಇವತ್ತು ಮಾತಾಡಲ್ಲ ನಾನು, ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಸರ್, ಮೈಕ್ರೋ ಫೈನಾನ್ಸ್ ಹೊಸ ಕಾನೂನನ್ನ ಜಾರಿ ಮಾಡಕ್ಕೆ ಹೊರಟಿದ್ದೀವಿ ಸರ್. ಏನ್ ಕಾನೂನು, ಇದರಿಂದ ಏನ್ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ? ನಾಳೆ ಮಾತಾಡ್ತೀನಿ.